ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಅರವಿಂದ್ ಸರ್ ನಾಯಕತ್ವಕ್ಕೆ, ಅರವಿಂದ್ ಸರ್ ನಾಯಕತ್ವಕ್ಕೆ, ಅರವಿಂದ್ ಸರ್ ನಾಯಕತ್ವಕ್ಕೆ. ನೌಕರರ ಅಧ್ಯಕ್ಷರಾಗಿ 2ನೇ ಅವಧಿಗೆ ನೀವೇ ಆಯ್ಕೆ ಆಗಿದ್ದೀರಾ, ಏನು ಅನಿಸುತ್ತೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ನಾನು 2024-29ನೇ ಸಾಲಿನ ಸರ್ಕಾರಿ ನೌಕರರ ಚುನಾವಣೆ ನಡೆದಿದ್ದು, ವಿಶೇಷವಾಗಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ಲ ನೌಕರರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ನೌಕರರು ಎಲ್ಲ ಇಲಾಖೆಯಲ್ಲಿ ಉತ್ತಮವಾದಂತಹ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ. ಉತ್ತಮ ನಿರ್ದೇಶಕರೆಲ್ಲ ಉತ್ತಮವಾದಂಥ ಒಂದು ಸಂಘಟನೆಯನ್ನು ಕಟ್ಟುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನ್ನ ಜೊತೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಖಜಾನ್ಸಿಯಾಗಿ ಗೆಲುವನ್ನು ಸಾಧಿಸತಕ್ಕಂಥ ಎಲ್ಲ ನಮ್ಮ ರಾಜ್ಯ ಪರಿಷತ್ ಸದಸ್ಯ ಮಂಜುನಾಥ್ ಅವರಿಗೆ ಹಾಗೂ ಸುಬ್ರಹ್ಮಣ್ಯ ಖಜಾನ್ಸಿ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸರ್, ಅದೇ ರೀತಿ ಈ ಗೆಲುವು ನಿಮಗೆ ಅತಿ ಸುಲಭವಾಗಿ ಬರಲಿಲ್ಲ. ಹೌದು. ಬಟ್ ಎಷ್ಟೋ ಶತ್ರುಗಳು ನಿಮ್ಮನ್ನು ಮಾಡಬಾರ್ದು ಅಂತ ಒಂದು ಯೋಚನೆ ಇತ್ತು. ಆದ್ರೂ ಎಲ್ಲ ನೌಕರರು ಸೇರಿ ನಿಮ್ಮನ್ನು ಆಯ್ಕೆ ಮಾಡಿ. ಸರ್, ಇದು ಸರ್ಕಾರಿ ನೌಕರರ ಚುನಾವಣೆ. ಸರ್ಕಾರಿ ನೌಕರರು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಆದರೆ ನಮ್ಮ ತಾಲೂಕಲ್ಲಿ ವಿಪರ್ಯಾಸ ಅಂದರೆ ಎಲ್ಲ ಪ್ರತಿನಿಧಿಗಳೆಲ್ಲ ಕೆಲವು ಪ್ರತಿನಿಧಿಗಳು ಸೇರಿಕೊಂಡು ಇದನ್ನು ರಾಜಕೀಯ ಮಾಡಿಬಿಟ್ರು ಸರ್. ಇದನ್ನು ಶಾಸಕರು ಹೇಳ್ತಿದ್ದಾರೆ, ಇದು ಎಲೆಕ್ಷನ್ನೇ ಬೇಡ, ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂತ ಎಲ್ಲ ಒಂದು ಕಡೆ ಪದೇ ಹೇಳ್ತಾ ಇದ್ದಾರೆ. ಆದ್ರೂ ಕೆಲವು ಇಲಾಖೆಗಳಿಗೆ ಎಲೆಕ್ಷನ್ ಆಯಿತು. ನಾನು ಈ ಕ್ಷೇತ್ರದ ಶಾಸಕರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು 4ನೇ ತಾರೀಕು ಎಲ್ಲ ನೌಕರನ್ನು ಸೇರಿಸಿ, ಈವರೆಗೂ ಯಾರೂ ಈ ತಾಲೂಕಿನಲ್ಲಿ ನೌಕರರು ನಿರ್ದೇಶಕರನ್ನು ಸೇರಿಸಿ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಯಾರೂ ಹಮ್ಮಿಕೊಂಡಿರಲಿಲ್ಲ. ಅವರು ವಿಶೇಷವಾಗಿ ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ, ನೀವು ಸಾಧ್ಯವಾದರೆ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಕಾರಣಾಂತರಗಳಿಂದ ಚುನಾವಣೆ ನಡೀಬೇಕಾಯಿತು. ಚುನಾವಣೆ ನಡೀತು. ಮುಂದಿನ ದಿನಗಳಲ್ಲಿ ಇದನ್ನು ಚುನಾವಣೆ ನಡೀತೀರಾ ನೋಡ್ಕೊಳ್ತೀವಿ. ನಾವು ಶಾಸಕರಿಗೆ ಒಂದು ಮಾತು ಹೇಳ್ತಾ ಇದ್ದೀವಿ, ಸರ್, ನಿಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ದಿರೆ ನಮ್ಮ ನೌಕರರು ಕೆಲಸ ನಿರ್ವಹಿಸ್ತಾರೆ ಅಂತ ನೌಕರರ ಪರವಾಗಿ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ತಾಲೂಕಲ್ಲಿ ಸರ್ಕಾರಿ ನೌಕರರಿಗೆ ಅನೇಕ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಜನರ ಒಂದು ತಾಪಗಳು, ಜನರನ್ನು ಮಾಡುವಂಥದ್ದು ಅನೇಕ ಕೆಲವು ಒಡುಕುಗಳಿದೆ. ಇದನ್ನೆಲ್ಲ ಯಾವ ಥರ ಗಟ್ಟಿ ಮಾಡ್ತೀರಾ ಅಂದರೆ ಅವ್ರಿಗೆ ಯಾವ ಥರ ಮನೋಧೈರ್ಯ ಮಾಡ್ತೀರಾ? ಸರ್, ಏನಿಲ್ಲ ಅಂದರೆ ಇವಾಗ ಸರ್ಕಾರಿ ನೌಕರಿಗೆ ಏನು ಅಂದರೆ ಎಲ್ಲರಿಗೂ ವರ್ಕ್ಲೋಡ್ ಜಾಸ್ತಿ ಆಗ್ತಾಯಿದೆ. 4 ಜನ ಮಾಡೋದು ಒಬ್ಬರು ಮಾಡಬೇಕಾದ್ರೆ ಕಷ್ಟ ಆಗ್ತಾಯಿದೆ. ಆದರೆ ಎಲ್ಲ ಹುದ್ದೆ ಖಾಲಿ ಇರೋದೆಲ್ಲ ಭರ್ತಿ ಆದರೆ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯ ಪ್ರೆಷರ್ ಇರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಅನೇಕ ಕಡೆ ಸರ್ಕಾರಿ ನೌಕರರು ಕೆಲವು ಕಡೆ ನಾವು ನೋಡಿದಾಗ ಕೆಲವು ವ್ಯವಸ್ಥೆಗಳಲ್ಲೂ ಕೆಲವು ಇಲಾಖೆಗಳಲ್ಲಿ ವ್ಯವಸ್ಥೆಗಳು ಇದನ್ನೆಲ್ಲ ಯಾವ ಥರ ನೀವು ಬಗೆಹರಿಸಿಕೊಂಡು ನಿಮ್ಮ ಮುಂದಾಲೋಚನೆಯಲ್ಲಿ ತೊಗೊಂಡೋಗ್ತೀರಾ? ಸರ್, ಪ್ರತಿಯೊಂದು ಇಲಾಖೆಗೂ ನಾವು ಭೇಟಿ ನೀಡಿ ಅವ್ರು ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಮೂಲ ಅವರ ಹೆಡ್ ಆಫೀಸಿಂದ ಅದರಿಂದ ನಾವು ಸರ್ವೆ ಮಾಡಿಬಿಟ್ಟು ಯಾವ ರೀತಿ ಇದು ಮಾಡ್ತದೆ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀವಿ ಸರ್. ಸರ್, ಈಗ ನೀವು ಅಧಿಕಾರ ಅಂದರೆ ಚುನಾವಣೆ ಅಧ್ಯಕ್ಷರಾದೋದಕ್ಕೆ ಅನೇಕ ನಿಮ್ಮನ್ನು ಮಾಡಬಾರ್ದು ಅಂತ ಹೇಳಿದ್ರು, ಅವ್ರಿಗೆಲ್ಲ ಏನು ಹೇಳ್ತೀರಾ? ಸರ್, ನಾನು ಯಾರ ಬಗ್ಗೆನೂ ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಏನೋ ಒಂದು 5 ವರ್ಷದಲ್ಲಿ ಕೆಲಸ ಮಾಡಿಸ್ಬಿಟ್ಟು ತೋರಿಸ್ತೀನಿ. ಯಾರ ಬಗ್ಗೆನೂ ವಿಮರ್ಶೆ ನಾನು ಯಾವತ್ತೂ ಮಾಡೋದಿಲ್ಲ, ಮುಂದೆಂದೂ ನಾನು ಮಾಡೋಕ್ಕೆ ಹೋಗೋದಿಲ್ಲ ಸರ್. ನಾವು ಯಾವತ್ತಾಗಿ ಕೆಲಸ ಮಾಡೋನು ಸುಮ್ಮನೆ ಏನೋ ವಿಮರ್ಶೆಗಳು ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾರ ಬಗ್ಗೆನೂ ವಿಮರ್ಶೆ ಮಾಡಲ್ಲ ಸರ್.
ಅಲ್ಲ ಅವ್ರನ್ನ ಯಾವ ಥರ ನೀವು ಸರಿ ಅವ್ರನ್ನ ಎಲೆಕ್ಷನ್ವರೆಗೂ ತೊಗೊಂಡಿದ್ದೀವಿ, ಅವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್. ಅವ್ರಿಗೇನಾದರೂ ತೊಂದರೆ ಆದರೆ ನೀವು ಅಲ್ಲ ಖಂಡಿತ ಸರ್, ಎಲೆಕ್ಷನ್ ನಡೀತಷ್ಟೇ, ನೌಕರೆಲ್ಲ ಒಂದೇ ಅಲ್ಲ ಸರ್. ಸರ್ ಹೇಗೆ ಅನಿಸುತ್ತಾ ಇದೆ ಸರ್ ಈಗ 2ನೇ ಅವಧಿಗೆ ನಿಮ್ಮ ಸವಾಲುಗಳೇನಿದೆ ಸರ್? ಸರ್ ಫಸ್ಟ್ ಆಫ್ ಆಲ್ ಇವಾಗ NPS ನಮ್ಮ ಮುಂದೆ ದೊಡ್ಡ ಸವಾಲಿದೆ. NPS OPS ಮಾಡೋದೇ ಒಂದು ದೊಡ್ಡ ಸವಾಲು. ಅದು ರಾಜ್ಯದಿಂದ ಎಲ್ಲರೂ ಉತ್ತಮವಾದಂಥ ಒಂದು ರಾಜ್ಯಾಧ್ಯಕ್ಷರನ್ನ ನಾವು ಆಯ್ಕೆ ಮಾಡಿಕೊಂಡು ಇದೇ ಒಂದು ದೊಡ್ಡ ಹೋರಾಟ ಆಗ್ತದೆ. ನಮ್ಮ ಗುರಿನೂ ಅದೇ ಇದೆ ಸರ್. NPS OPS ಮಾಡೋದೇ ನಮ್ಮ ದೊಡ್ಡ ಗುರಿ ಆಗಿದೆ. ಸರ್ ಈಗ ಈ 5 ವರ್ಷ ಅಧ್ಯಕ್ಷ ಅವಧಿಯಲ್ಲಿ ನಿಮಗೆ ಬೇಕಾಗುವಂಥ ಶಕ್ತಿ ಯಾವ ಥರ ನೀವು? ಸರ್ ನಮ್ಮ ಶಕ್ತಿನೇ ನೌಕರರು ಸರ್, ನಾನೇ ಶಕ್ತಿ ಅಂತ ಹೇಳೋದಲ್ಲ, ನಮ್ಮ ಶಕ್ತಿನೇ ನೌಕರರು ಸಂಘಟನೆ ಮಾಡೋದು. ಈಗ ಕೆಲವು ಕಡೆ ಸರ್ಕಾರಿ ನೌಕರರು ಎಲ್ಲೊಂದು ಬೇಜವಾಬ್ದಾರಿತನ ಮಾಡ್ತಿದ್ದಾರೆ. ಆ ಸರ್ಕಾರಿ ನೌಕರ ಮೇಲೆ ಜನರಿಗೆ ಎಲ್ಲೋ ಒಂದು ಕಡೆ ಅಂದರೆ ಕೆಲವರು, ನಾನು ಹೇಳ್ತಿರೋದು ಎಲ್ಲರೂ ಇಲ್ಲ, ಕೆಲವು ಕಡೆ ಅದನ್ನೆಲ್ಲ ಯಾವ ಥರ ನೀವು ಅದನ್ನು? ಸರ್ ಏನಿಲ್ಲ, ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡೋರು, ಸಾರ್ವಜನಿಕರಿಗೆ ಸ್ಪಂದಿಸ್ಬೇಕು ಸರ್. ಸರ್ಕಾರಿ ನೌಕರರಿಗೆ ನಾನೊಂದು ಕಿವಿ ಮಾತು ಹೇಳೋಕ್ಕೆ ಹೇಳ್ತೀನಿ, ನಾವು ಬಂದಿರೋದು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ. ಸಾರ್ವಜನಿಕರು ಬಂದಾಗ ನಾವು ಅವ್ರ ಹತ್ರ ವಿನಯದಿಂದ ಅವರು, ಯಾಕೆಂದರೆ ಅವ್ರ ಕೆಲಸ ಆಗಿಲ್ಲ ಅಂತ ತುಂಬ ಟೆನ್ಷನಲ್ಲಿ ಬರ್ತಾರೆ. ನಾವು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ತ್ವರಿತಗತಿಯಲ್ಲಿ ಕೆಲಸಗಳು ಮಾಡಿಕೊಟ್ರೆ ಅವರು ಯಾವುದೇ ರೀತಿ ಸಾರ್ವಜನಿಕರು ಆಕ್ರೋಶಕ್ಕೆ ಒಳಪಡೋದಿಲ್ಲ ಸರ್. ನಿಮ್ಮ ಗೆಲುವಿಗೆ ಕಾರಣರಾಗೋರಿಗೆ ಏನು ಹೇಳ್ತಾರೆ ಸರ್? ನಮಗೆ ಗೆಲುವು ಕಾರಣ ಅಂದರೆ ನಾವು ಉತ್ತಮವಾದಂಥ ಕೆಲಸ ಮಾಡಿದ್ದೀವಿ, ಸರ್ಕಾರಿ ನೌಕರರು ಸ್ಪಂದಿಸಿದ್ದೀವಿ. ನಾನು ವಿಮರ್ಶೆ ಮಾಡ್ತಾಯಿಲ್ಲ. ನಮ್ಮ ಎದುರಾಳಿಗಳು ಒಂದು ಇದು ಹೇಳಿದರು, ಏನು ಇವರು ಮೀಟಿಂಗೇ ಮಾಡಿಲ್ಲ, ಇವರು ಯಾವುದೇ ರೀತಿಯ ಸಂಘ ಚಟುವಟಿಕೆಗಳು ಮಾಡಿಲ್ಲ ಅಂತ. ನಾನು ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು ವಿಮರ್ಶೆ ಮಾಡ್ಕೋಬೇಕು. ಯಾಕಂದರೆ ನೀವು ಎಷ್ಟು ಮೀಟಿಂಗ್ ಬಂದಿದ್ದೀರ, ನಾವು ಯಾವುದೇ ರೀತಿ ಮೀಡಿಯಾಗೆ ಬಂದಿರೋದು ನಾವು ಅದು ಮಾಡಿಬಿಟ್ಟು ಇದು ಮಾಡಿಬಿಟ್ಟೆ ಅಂತ ಮಾಡೋದಿಲ್ಲ. ಪ್ರಾಬ್ಲಮ್ ಇದೆ ಅಂದರೆ ನಾನು ಫೋನ್ ಕಾಲಲ್ಲಿ ಎಲ್ಲ ಸಾಲ್ವ್ ಮಾಡಿದ್ದೀನಿ ಸರ್. ಈ ಟೀಚರ್ಸ್ ಸ್ಪೋರ್ಟ್ಸ್ ಬಂತು, ಟೀಚರ್ಸ್ ಡೇ ಬಂತು, ಎಲ್ಲದಕ್ಕೂ ನಾವು ಆರ್ಥಿಕ ಸಹಾಯ ಮಾಡಿದ್ದೀವಿ ಸರ್ ಎಲ್ಲರಿಗೂ. ಓಕೆ ಸರ್, ನಿಮಗೆ ಶುಭವಾಗಲಿ. ಸರ್ಕಾರಿ ನೌಕರರು ಇನ್ನಷ್ಟು ಒಗ್ಗಟ್ಟಿಂದ ಪ್ರದರ್ಶನ ಮಾಡಿ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ನಿಮಗೆ ಶುಭ ಕೋರುತ್ತಾ ಈ ಒಂದು ಚಿಕ್ಕ ಸಂದರ್ಶನವನ್ನು ಇಲ್ಲದು. ಥ್ಯಾಂಕ್ ಯು ಸರ್, ನಿಮಗೂ ಧನ್ಯವಾದಗಳು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.